ವೆಲ್ಕಮ್ ಬ್ಯಾಕ್ ಅಶ್ವಿ ಕಾರ್ತಿಕ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಸ್, ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಗುರುವಾರದ ವ್ಲಾಗ್. ಗುರುವಾರ ನಾನು ಬೆಳಿಗ್ಗೆ ABC ಜ್ಯೂಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು ಬೀಟ್ರೂಟ್, ಆ್ಯಪಲ್ ಆ್ಯಂಡ್ ಕ್ಯಾರೆಟ್. ನಿಮಗೂ ಸಹ ಗೊತ್ತಿರುತ್ತೆ. ABC ಜ್ಯೂಸ್ ಕುಡಿಯೋದರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಯಾರಿಗಾದರೂ ಹಿಮೋಗ್ಲೋಬಿನ್ ಮತ್ತು ಈ ಬ್ಲಡ್ ಕಮ್ಮಿ ಇದ್ದರೆ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ. ಹಾಗೆಯೇ ಸ್ಕಿನ್ನಿಗೂ ಸಹ ತುಂಬ ಒಳ್ಳೆಯದು. ಆಮೇಲೆ ಜೀರ್ಣಕ್ರಿಯೆಗೂ ಸಹ ತುಂಬಾ ಯೂಸ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ವಾರದಲ್ಲಿ 2 ಸಲ ಡೈಲಿ ಕುಡಿಬಾರ್ದು. ವಾರದಲ್ಲಿ 2 ಸಲ ಕುಡಿದು ನೋಡಿ, ಬೇಕಾದರೆ ನಿಮಗೆ ಬೆನಿಫಿಟ್ ಗೊತ್ತಾಗುತ್ತೆ. ಸ್ವಲ್ಪ ಒಗರು ಥರ ಅನಿಸುತ್ತೆ, ಕಹಿ ಏನು ಅನಿಸಲ್ಲ, ಸ್ವೀಟ್ ಅನಿಸುತ್ತೆ. ಒಂದ್ಸಲ ಕುಡಿದು ನೋಡಿ, ಬೇಕಾದ್ರೆ ವಾರದಲ್ಲಿ 1-2 ಸಲ ಕುಡಿದು ನೋಡಿ, ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಉಬ್ತಾ ಇದೆ, ಪೂರಿ ಥರ ಉಬ್ತಾ ಇದೆ. ಅಕ್ಕಿ ರೊಟ್ಟಿ ಮಾಡೋದು ತುಂಬಾ ಸುಲಭ. ನಾನು ಇನ್ನೊಂದು ಸಲ ಅದು ರೆಸಿಪಿ ಯಾವ ರೀತಿ ಮಾಡೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ನಾನು ತುಂಬ ಈಸಿಯಾಗಿ ರೊಟ್ಟಿ ಮಾಡ್ತೀನಿ, ಅಂದರೆ ಬೇಗನೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಬೆಳಿಗ್ಗೆ ರೊಟ್ಟಿಗೆ ಯಾರಾದರೂ ರೊಟ್ಟಿ ಮಾಡಬೇಕು ಅಂತಂದರೆ ತುಂಬ ಕಷ್ಟಪಡೋ ಅವಶ್ಯಕತೆ ಏನಿಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ. ಬೆಳಿಗ್ಗೆ ಜ್ಯೂಸ್ ಮತ್ತು ರೊಟ್ಟಿ ತಿನ್ನೋಕ್ಕೆ ಹೊಟ್ಟೆ ಫುಲ್ ತುಂಬಿದೆ. ಈಗ ಪೂಜೆನೂ ಆಯಿತು, ಮನೆ ಕೆಲಸ ಎಲ್ಲನೂ ಆಯಿತು. ಇವಾಗ ಕೆಲವರು ಕೇಳ್ತಾ ಇದ್ರು, ವಾಕಿಂಗ್ ಹೋಗ್ಬೇಕಾದ್ರೆ ಎಲ್ಲ ಕೇಳ್ತಾ ಇದ್ರು, ಮೇಡಮ್ ನಿಮ್ಮ ಕೂದಲು ತುಂಬ ಶೈನಿ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ, ನೀವೇನು ಹಚ್ಕೊಳ್ತೀರಾ ಕೂದಲಿಗೆ ಅಂತ. ಸೊ ನಾನು ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ಕೊಳ್ತೀನಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನಾನು ಹೇರ್ ಪ್ಯಾಕ್ ಮಾಡ್ಕೊಳಕ್ಕೆ ತೊಗೊಂಡಿರೋದು ನೂಪುರ್ 3, ಒಂದು ಟೀ ಪುಡಿ. ನಿಮ್ಮ ಮನೇಲಿ ಯಾವುದು ಟೀ ಪುಡಿ ಯೂಸ್ ಮಾಡ್ತಾ ಇದ್ದೀರೋ ಅದೇ ಟೀ ಪುಡಿಯನ್ನು ನೀವು ಹಾಕ್ಕೊಳ್ಳಿ. ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ. ಮೊಸರು ತಲೆಗೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದು ಕಮ್ಮಿ ಆಗುತ್ತೆ. ಹಾಗೆ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಟೀ ಪುಡಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೋಬೇಕು. ಬೇರೆ ಯಾವುದಾದ್ರೂ ಒಂದು ಬೌಲಿಗಾದರೂ ಲೋಟಕ್ಕಾದರೂ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಳ್ಳಿ. ಈ ಥರ ಟೀ ಪುಡಿ ಚೆನ್ನಾಗಿ ಕುದ್ದಿರಬೇಕು. ಅದು ಟೀ ಪುಡಿ ನೀರನ್ನು ಅದು ಹೆನ್ನ ಪೌಡ್ರಿಗೆ ನಾವು ಈಗ ನಾನು ಒಂದು ಲೋಟಕ್ಕೆ ಹಾಕ್ಕೊಂಡಿದ್ದೀನಿ. ನಿಧಾನವಾಗಿ ಸ್ವಲ್ಪ ಅದು ಬಿಸಿ ಇದ್ದ ತಕ್ಷಣ ಹಾಕ್ಕೋಬಾರ್ದು. ಸ್ವಲ್ಪ ತಣ್ಣಗಾದ್ಮೇಲೆ ನಿಧಾನವಾಗಿ ಹಾಕ್ಕೊಂಡು ಕಲಿಸ್ತಾ ಇರಬೇಕು. ಬಿಸಿ ಇದ್ದ ತಕ್ಷಣ ನಾವು ಕಲಿಸಿದ್ರೆ ಅದು ಗಂಟು ಥರ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ. ಸೊ ನಾನಿವಾಗ ಟೀ ಪುಡಿ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಂಡು ಈಗ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಂಡ್ರೆ ನಿಜವಾಗ್ಲೂ ಯಾರಿಗಾದರೂ ಡ್ಯಾಂಡ್ರಫ್ ಇದ್ದರೆ ಕಮ್ಮಿ ಆಗುತ್ತೆ. ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ತಲೆಗೆ ತುಂಬ ಡ್ಯಾಂಡ್ರಫ್ ಇದ್ದರೆ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ಅದು ಹೋಗ್ಬಿಡುತ್ತೆ. ಕೆಲವ್ರು ಹೇಳ್ತಾ ಇರ್ತಾರೆ ಮೊಸರು ಹಾಕ್ಕೊಂಡ್ರೆ ಕೂದಲೆಲ್ಲ ಉದುರುತ್ತೆ ಅಂತ. ಆ ಥರ ಏನಿಲ್ಲ, ಚೆನ್ನಾಗಿರುತ್ತೆ. ಕೂದಲು ಸಹ ತುಂಬ ಚೆನ್ನಾಗಿ ಶೈನಿಂಗ್ ಥರ ಕಾಣಿಸುತ್ತೆ. ನಾನೀಗ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಸ್ವಲ್ಪ ಬಿಸಿ ಇದ್ದಾಗೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಗಂಟು ಥರ ಆಗಿದೆ. ಈಗ ನಾವು ಮೊಟ್ಟೆ ಹಾಕ್ಕೊಂಡ್ರೆ ಅದು ಸರಿ ಹೋಗುತ್ತೆ. ಈಗ ಮೊಟ್ಟೆ ತಿಳಿ ಭಾಗ ಇರುತ್ತೆ, ಅಂದರೆ ವೈಟ್ ಕಲರ್ ಇರುತ್ತಲ್ಲ, ಅದನ್ನಷ್ಟೇ ನಾವು ಆ್ಯಡ್ ಮಾಡ್ಕೋಬೇಕು. ಮೊಟ್ಟೆ ಅದು ಯೆಲ್ಲೋ ಕಲರ್ ಹಾಕೊಂಡ್ಬಿಟ್ರೆ ತುಂಬ ಕೆಟ್ಟ ಸ್ಮೆಲ್ ಬಂದುಬಿಡುತ್ತೆ ತಲೆ ಎಲ್ಲ. ಅದು ಎಷ್ಟು ವಾಶ್ ಮಾಡಿದ್ರೂ ಸಹ ಹೋಗೋದಿಲ್ಲ. ಬರೀ ತಿಳಿ ಭಾಗನ ಅಷ್ಟೇ ಹಾಕ್ಕೊಂಡು ನೀಟಾಗಿ ಅದನ್ನ ಕಲಿಸ್ಕೋಬೇಕು. ಇದನ್ನು ನೈಟ್ ಹೊತ್ತೇ ಕಲಿಸ್ಕೋಬೇಕು. ಮತ್ತು ನೈಟ್ ಕಲಿಸ್ಕಿಟ್ಕೊಂಡು ಮಾರ್ನಿಂಗ್ ಹಚ್ಕೊಂಡ್ರೆ ಅದ್ರದ್ದು ವರ್ಕೌಟ್ ಆಗುತ್ತೆ. ಬೇಗನೆ ಅದು ಒಂಥರ ಕಲರು ಸಹ ಅದಕ್ಕೆ ಬಿಟ್ಕೊಂಡಿರುತ್ತೆ, ಚೆನ್ನಾಗಾಗುತ್ತೆ. 5 ನಿಮಿಷ 10 ನಿಮಿಷ ಆದರೆ ಸುಮ್ಮನೆ ವೇಸ್ಟ್, ಅದು ಚೆನ್ನಾಗಿ ಬರಲ್ಲ ಅಂತ ನನಗೆ ಅನಿಸಿದೆ. ನಾನು ಸುಮಾರು ದಿನದಿಂದನೂ ಯೂಸ್ ಮಾಡಿದ್ದೀನಿ, ಸುಮಾರು ವರ್ಷದಿಂದನೂ ಸಹ ಇದನ್ನು ಯೂಸ್ ಮಾಡ್ತಾನೆ ಬಂದಿದ್ದೀನಿ. ನನಗೆ ತುಂಬಾ ವರ್ಕ್ ಆಗಿದೆ. ನಿಮಗೂ ಸಹ ವರ್ಕ್ ಆಗಲಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಸ್ಪೂನಿಂದ ನೀಟಾಗಿ ತಿರುಗಿಸ್ತಾ ಇದ್ದರೆ ಅದರಲ್ಲಿ ಸಣ್ಣ ಏನಾದರೂ ಗಂಟಿದ್ದರೆ ಅದು ಕ್ಲಿಯರ್ ಆಗುತ್ತೆ, ತುಂಬ ಸ್ಮೂತಾಗಿ ಬರುತ್ತೆ. ಈ ರೀತಿಯಾಗಿ ನಾವು ಕಲಿಸ್ಕೊತಾ ಇರಬೇಕು. ಈಗ ನಾನು ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಡ್ತಾ ಇದ್ದೀನಿ. ಇದು ನೈಟ್ ನಾನು ಕಲಿಸ್ಕೊಂಡಿರೋದು, ನಾನು ಮಾರ್ನಿಂಗ್ ಹಚ್ಕೊತೀನಿ. ನೈಟೇ ಕಲಿಸ್ಕೋಬೇಕು. ನೈಟ್ ಕಲಿಸ್ಕೊಂಡ್ರೆ ಅದು ಕೆಲಸ ಆಗೋದು. ನೋಡಿ, ಈಗ ಮಾರ್ನಿಂಗ್ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿದೆ. ಸ್ವಲ್ಪ ಕಲರ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಫುಲ್ ಅಪ್ಲೈ ಮಾಡ್ಕೊಳೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ಹೇರ್ ವಾಶ್ ಮಾಡ್ತೀನಿ. ನೋಡಿ ಯಾವ ರೀತಿ ಈ ರೀತಿಯಾಗಿ ಉದ್ದ ಬೆಳೆಗೂ ಸಹ ಯೂಸ್ ಆಗುತ್ತೆ. ಕೂದಲು ತುಂಬ ಸ್ಮೂತಾಗೂ ಇರುತ್ತೆ. ಹಾಗೆಯೇ ಸಂಜೆ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನಾನು ಮುಡುಪು ಕಟ್ಟಿದ್ದೆ. ಸೊ ಅದನ್ನು ಯಾವ ರೀತಿ ವರ್ಕ್ ಆಯಿತು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಅಷ್ಟು ರಾಯರ್ ಬಗ್ಗೆ ಗೊತ್ತಿರಲಿಲ್ಲ. ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬ ನೆಗೆಟಿವ್ ಥಿಂಕಿಂಗ್ಗಳೇ ಜಾಸ್ತಿ ಬರ್ತಾಯಿತ್ತು. ಕೆಟ್ಟ ಆಲೋಚನೆಗಳು, ಮಗು ಹೇಗೆ ಹುಟ್ಟುತ್ತೋ ಏನು,
ಏನೋ ಒಂಥರ ಕೆಟ್ಟ ಆಲೋಚನೆಗಳೇ ಬರ್ತಾಯಿತ್ತು. ಹೀಗೆ ನಾನು ರಾಘವೇಂದ್ರ ಸ್ವಾಮಿ ಬಗ್ಗೆ ಕೇಳ್ತಾ ಇದ್ದೆ. ಈ ಮುಡುಪು ಕಟ್ಟಿ ಸಂಕಲ್ಪ ಮಾಡಿಕೊಂಡ್ರೆ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ಈಡೇರಿಸ್ತಾನೆ ದೇವರು ಅಂತ. ಸೊ ನಾನು ಅದಕ್ಕೆ ಒಂದು ವೈಟ್ ಬಟ್ಟೆಯಲ್ಲಿ ₹1 ಕಾಯಿನು ಸ್ವಲ್ಪ ಗಂಧದ ಪುಡಿ ಹಾಕ್ಕೊಂಡು 3 ಗಂಟೆ ಹಾಕಿ ಸಂಕಲ್ಪ ಮಾಡ್ಕೊಂಡೆ. ನನಗೆ ಮಗು ತುಂಬ ಚೆನ್ನಾಗಿ ಆರೋಗ್ಯವಾಗಿ ಏನೂ ತೊಂದರೆ ಇಲ್ದಂಗೆ ಹುಟ್ಟಬೇಕು, ಹುಟ್ಟಿದರೆ ನಾನು ಗುರುವಾರ ದೇವಸ್ಥಾನಕ್ಕೆ ಬರ್ತೀನಿ ಅಂತ. ನಿಜವಾಗ್ಲೂ ಅದು ನಾನು ಯಾವ ರೀತಿ ಸಂಕಲ್ಪ ಮಾಡ್ಕೊಂಡಿದ್ದೆ ಅದೇ ರೀತಿಲೇ ನನ್ನ ಮಗನು ಆರೋಗ್ಯವಾಗಿ ಏನೂ ತೊಂದರೆ ಇಲ್ದಂಗೆ ಚೆನ್ನಾಗಿ ಹುಟ್ಟಿದ. ಮತ್ತು ಗುರುವಾರ ದಿನವೇ ಹುಟ್ಟಿದ. ನನಗೆ ತುಂಬಾ ಖುಷಿ ಆಯಿತು, ಒಂದು ನಂಬಿಕೆ ಬಂತು. ಹಾಗಾಗಿ ನಾನು ಗುರುವಾರ ದೇವಸ್ಥಾನಕ್ಕೆ ಹೋಗ್ತೀನಿ. ಸ್ವಲ್ಪ ಐಟಮ್ ಎಲ್ಲ ತೊಗೊಂಡು, ಇಲ್ಲಿ ಗೋಬಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಉಡುಪಿ ಹೋಟೆಲ್ ಅಂತ ಶಿಕಾರಿಪುರ. ಇಲ್ಲಿ ಕಾಲಿಫ್ಲವರ್ ಅಂದರೆ ಹೂಕೋಸಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ರುಚಿಯಾಗಿ ಇರುತ್ತೆ, ಹೈಜಿನಿಕ್ ಆಗೂ ಇರುತ್ತೆ. ಗೋಬಿ ತಿನ್ಕೊಂಡು ನೋಡಿ, ನನ್ನ ಮಗನಿಗೆ ಗೋಬಿ ಅಂದರೆ ತುಂಬ ಇಷ್ಟ. ಗೋಬಿನ ಹತ್ರ ತಿಂತಾನೆ. ಹಾಗೆ ನಮ್ಮ ಮನೆಯವರು ಗೋಲಿ ಬಜ್ಜಿ ತೊಗೊಂಡ್ರು. ಹೊರಗಡೆ ಹೋದರೆ ಅವನಿಗೆ ಐಸ್ ಕ್ರೀಮ್ ಅಂತೂ ಪಕ್ಕ ಕೊಡಿಸ್ಲೇಬೇಕು. ಕೊಡಿಸ್ಲಿಲ್ಲ ಅಂದರೆ ಅಲ್ಲೇ ಖಾಲಿ ಬಿದ್ದುಬಿಡ್ತಾನೆ. ನಮಗೆ ಐಸ್ ಕ್ರೀಮ್ ಕೊಡಿಸೋ ತನಕ ಬಿಡಲ್ಲ, ರೋಡಲ್ಲೇ ಒದ್ದಾಡ್ಬಿಡ್ತಾನೆ. ಹಾಗಾಗಿ ಐಸ್ ಕ್ರೀಮ್ ಕೊಡಿಸ್ಕೊಂಬಂದ್ವಿ. ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಸಿ ಯು.